ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणो नमस्कृत्यं नरं चैव नरोत्तमं देवीं सरस्वतीं व्यासं ततो जयमुदीरनष्टप्रायुष भद्रेषु नित्यं भागवत सेव्य भगवती उत्तमश्लोके भक्तिर्भवति न शुभं करोति वाचालं पङ्गुं लङ्घयते गिरिं यत्कृपातमहं वन्दे श्रीगुरुदीनतारिणं परमानन्दमाधवं श्रीचैतन्येश्वरम्। ओम अज्ञानतिमिरान्धस्य ज्ञानगणशलाकया चक्षुन्मीलितं तस्मै श्रीगुरुवे नमः। नमो ओं विष्णुपदाय कृष्णप्रसाय बुधश्रीमद् जयपताक स्वामी राम नमो अथर्कर्मगौरवतम नगर ग्रामधारी नमो विष्णुपदाय कृष्णप्रसाय बुधश्रीमद् भक्तिवेदांत स्वामी रामने नमस्ते सरस्वती देवी गौरवाणी प्रचार निर्विशेष शून्यवादी भाषाते देशधारणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासदे गौरव भक्तवृंद हरे कृष्ण 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 हरे 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 राम 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 हरे हरे। हरे कृष्ण। Srimad Bhagavatam 10th canto 1st chapter. So 59th sloka. Trishtva samatvam tat saure satye saivam vyavastitam kamsam dushtamana rajan brahasan itam ಅಬ್ರವೀತ್. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ವಸುದೇವರು ಯಾಕಂದ್ರೆ ಅವರು ಬಂದು ಸತ್ಯಸಂಧರು ಅಲ್ವಾ. ಸೊ ಅದಕ್ಕೆ ಅವರು ಏನ್ ಮಾಡ್ತಾರೆ, ಇವಾಗ 1 ವರ್ಷ ಆಯ್ತು ಮದುವಾಗಿ, ಇವಾಗ ಅವ್ರಿಗೂ ಒಂದು ಮಗು ಹುಟ್ಟುಬಿಟ್ಟಿದೆ. ಒಂದು ಗಂಡ್ಮಗ ಹುಟ್ಟುಬಿಟ್ಟಿದ್ದಾನೆ. ಅವನಕ್ಕೆ ಏನ್ ಹೆಸರು, ಕೀರ್ತಿಮಾನ್ ಹೆಸರು ಇಟ್ಟು ಆ ಮಗನೇ ಎತ್ಕೊಂಡು ಹೋಗ್ತಾರೆ. ಎಲ್ಲಿ, ಯಾರ ಹತ್ರ ಕೊಡಕ್ಕೆ, ಕಂಸನ ಹತ್ರ ಕೊಡಕ್ಕೆ. ಸೊ ಕಂಸನ ಹತ್ರ ಹೋಗಿ ಆ ಮಗನಿ ತೋರಿಸ್ತಾರೆ. ನಾವ್ ಹೇಳಿದೀನಲ್ವಾ, ಮಕ್ಕಳಾದ್ಮೇಲೆ ನಿಮ್ಮ ಹತ್ರ ಕೊಡ್ತೀನಿ, ಇದೇ ಫಸ್ಟ್ ಮಗ ಹುಟ್ಟಿದಾನೇನೋ ಅವ್ರ ಹತ್ರ ಕೊಡ್ತಾರೆ. ಸೊ ಕಂಸ ಮಗುನ ನೋಡ್ಬಿಟ್ಟು ಒಂದು ಸ್ಮೈಲ್, ಯಾಕಂದ್ರೆ ಹುಟ್ಟಿದ ಮಗು ನೋಡುವಾಗ ಎಲ್ಲರಿಗೂ ಒಂದು ಖುಷಿ ಆಗುತ್ತಲ್ವಾ. ಸೊ ಆ ಥರ ಅವನು ನೋಡ್ತಾನೆ. ನೋಡಿ ಅವನಿಗೂ ಸ್ವಲ್ಪ ಸಂತೋಷ ಆಯಿತು. ಅವನು ಫಸ್ಟ್ ನೋಡುವಾಗ ಏನು ಕೋಪ ಅಲ್ಲ, ಏನು ಪಟ್ಟಿಲ್ಲ, ಸಂತೋಷ ಆಯಿತು. ಯಾಕಂದ್ರೆ ಫಸ್ಟ್ ಮಗು ಅಲ್ವಾ ಅದು, ನೋಡಿದ್ದಾನೆ, ಸಂತೋಷ ಪಡ್ತಾನೆ. ಪ್ರತಿಯಾದು ಕುಮಾರೋ ಅಯಂ ನಾಹಿ ಅನ್ಮಾತಸ್ತಿ ಮೇ ಭಯಂ ಅಷ್ಟಮಾತ್ ಯುವಯೋರ್ ಕರ್ಪಾನ್ ಮೃತ್ಯುರ್ಮೇ ವಿಹಿತಃ ಕಿಲ. ಅವರು ಅದದು ವಸುದೇವರು ಎಷ್ಟೊಂದು ಒಳ್ಳೆಯವರು ಅಲ್ವಾ. ಹುಟ್ಟಿದ ಮಗುನ ಎತ್ಕೊಂಡು ಬಂದು ಕೊಟ್ಬಿಟ್ಟಿದಾರನ, ಅವನಿಗೆ ಜಾಸ್ತಿ ಖುಷಿ ಆಯ್ತು ಕಂಸನಕ್ಕೂ. ಸೊ ಇವಾಗ ಕಂಸ ಹೇಳ್ತಾನೆ, ಓ ವಸುದೇವರೇ, ನೀವು ಎಷ್ಟೊಂದು ಒಳ್ಳೆಯವರು. ನೀವು ಫಸ್ಟ್ ಮಗ ಹುಟ್ಟಿದಾನೆ, ನೀವೇನು ಈ ಮಗ ಇಂದ ನಮ್ಗೇನು ಭಯ ಇಲ್ಲ. ಯಾಕಂದ್ರೆ ದೇವಿಗೆ ಹುಟ್ಟೋ 8 ಮಗುವೇ ನಮ್ಗೆ ಕೊಳ್ಳುತ್ತೇನೆ ಆಕಾಶವಾಣಿ ಹೇಳುತ್ತಲ್ವಾ. ಸೊ ಅದಕ್ಕೆ ಈ ಮಗುವಿಂದ ನಮ್ಗೇನು ಭಯ ಇಲ್ಲ. ಅದಕ್ಕೋಸ್ಕರ ನೀವು ಬಂದು ಈ ಮಗನೇ ಎತ್ಕೊಂಡು ಹೋಗಿ, ಈ ಮಗದಿಂದ ನಮ್ಗೇನು ಪ್ರಾಬ್ಲಮ್ ಇಲ್ಲ, ನೀವು ಎತ್ಕೊಂಡು ಹೋಗಿ ಅಂತ ಹೇಳ್ತಾನೆ. ನೋಡಿ, ಎತ್ಕೊಂಡು ಹೋಗಿ ಹೇಳ್ತಾನೆ. ಆದ್ರೆ ವಸುದೇವರ್ಗೂ ಒಳಗಡೆ ಸ್ವಲ್ಪ ಆಚೆ ಅವ್ರು ಖುಷಿ ಪಡ್ತಾರೆ, ಆದ್ರೆ ಒಳಗಡೆ ಭಯ ಆಗ್ತಾ ಇದೆ. ಏನಪ್ಪ ಇವನು ಈ ತರ ಹೇಳ್ತಾನೆ, ನಿಜವಾಗಿ ಹೇಳ್ತಾನ ಇಲ್ವಾ ಅನ್ನೋ ಒಂದು ಭಯ ಆಗ್ತಾ ಇದೆ. ತಥೇತಿ ಸೂಕ್ತಂ ಆತಾಯ ಯಯ ಆಣಕ ತುಂತುಪಿಃ ನಪ್ಯನಂತಹ ತತ್ವಾಕ್ಯಂ ಅಸಥೋ ಅವಿಜಿತಾತ್ಮನಃ. ವಸುದೇವರು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಅವ್ರು ಮನೆಗೆ ಎತ್ಕೊಂಡು ಹೋಗುವಾಗ ಅವ್ರಿಗೂ ಸ್ವಲ್ಪ ಭಯ ಆಗ್ತದೆ. ಯಾಕಂದ್ರೆ ಯಾರೊಬ್ಬರು ಇಂದ್ರಿಯನೇ ಕಂಟ್ರೋಲ್ ಮಾಡಿಲ್ವೋ, ಅದೇ ತರ ಅವನ ಹತ್ರ ಒಂದು ಸ್ಥಿರ ಬುದ್ಧಿ, ಒಳುಕ ಆ ಥರ ಎಲ್ಲ ಏನು ಇಲ್ವೋ, ಅವನ್ ಹೇಳೋ ಮಾತು ನಿಜ ಅಲ್ಲ. ನಾವು ಅವನ ಮೇಲೆ ನಂಬಿಕೆ ಇಡಕ್ಕೆ ಆಗಲ್ಲ. ಯಾರ ಹತ್ರ ಇಂದ್ರಿಯ ಕಂಟ್ರೋಲ್ ಮಾಡಲ್ವೋ, ಇಂದ್ರಿಯಗಳು ಕಂಟ್ರೋಲ್ ಮಾಡಲ್ವೋ, ಅವನಕ್ಕೂ ಏನಿಲ್ಲ, ಅವನ್ ಹೇಳೋ ಮಾತು ಮೇಲೆ ನಮ್ಗೆ ನಂಬಿಕೆ ಇಡೋದು ಸಾಧ್ಯವೇ ಇಲ್ಲ. ಆದ್ರೆ ಅದಕ್ಕೆ ವಸುದೇವರು, ಅಯ್ಯೋ ಇವನೊಂದು ಮೂರ್ಗ, ಇವನ್ ಹೇಳೋದು ಮೇಲೆ ನಮಗೆ ನಂಬಿಕೆ ಇಲ್ವೇನೋ ಆ ಥರ ಯೋಚನೆ ಮಾಡ್ಕೊಂಡೆ ಅವ್ರು ಬರ್ತಾರೆ. ಸೊ ಬರುವಾಗ ಏನಾಗುತ್ತೆ ನೋಡೋಣ. ನಂದಾಥ್ಯ ಹೇ ವ್ರಜೆ ಗೋಪಯಾಸ ಸಮೀಶಾಂಚ ಯೋಷಿತಃ
ವೃಷ್ಣಯೋ ವ್ಯು ಸುದೇವಾತ್ಯಾ ದೇವಕಿ ಆತ್ಯಾ ಯದುಸ್ತ್ರಿಯಃ ಸರ್ವೇ ವೈ ದೇವತಾ ಪ್ರಾಯ ಉಭಯೋರಪಿ ಭಾರತಂ ಜ್ಞಾತಯೋ ಬಂಧು ಸುಹೃತೋ ಯೇ ಚ ಕಂಸನ್ ಅನುವ್ರತ. ಸೊ ಈ ತರ ನಂದ ಮಹಾರಾಜು ಆಕ್ಚುಲಿ ಈ ಕುಲದಲ್ಲಿ ಹುಟ್ಟಿದಾರಲ್ವಾ, ನಂದ ಮಹಾರಾಜು, ಗೋಪರ್ಗಳು, ಗೋಪಿಯರುಗಳು, ಅವರ ಹೆಂಡತಿಗಳೆಲ್ಲ ಆ ವೃಂದಾವನ ವಾಸಿಗಳು, ಇಲ್ಲಿ ಇರೋ ವಸುದೇವರು, ವೃಷ್ಣಿ ಕುಲತೋರು, ಯದುವಂಶಲ್ಲಿ ಇರೋರು, ದೇವಕಿ, ಎಲ್ಲ ಗಂಡಸರು ಹೆಂಗಸರು ಎಲ್ಲರೂ ದೇವರುಗಳೇ, ದೇವಲೋಕ ವಾಸಿಗಳೇ, ಅದು ಬಿಟ್ಟು ಬೇರೆ ಏನೇ ಇಲ್ಲ. ಇಲ್ಲಿರೋ ನಂದ ಮಹಾರಾಜ ಆಗಲಿ, ವಸುದೇವರಾಗಲಿ, ಇವರೆಲ್ಲ ಒಂದು ರಿಲೇಷನ್. ಅವರು ಯಾವ ತರ ರಿಲೇಷನ್ ಆಗುತ್ತೆ ಅಂದ್ರೆ, ಈ ಸೂರಸೇನರು ಇದ್ದಾರಲ್ವಾ, ಅವರ ತಂದೆ ಯಾರು? ದೇವಮೇಟ್ರು. ಓಕೆ, ಆ ದೇವಮೇಟ್ರಿಗೂ 2 ಹೆಂಡತಿಗಳು. ವಸುದೇವರ ತಂದೆ ಸೂರಸೇನರು. ಸೂರಸೇನರು ತಂದೆ, ಅದಾದ ವಸುದೇವರಿಗೂ ತಾತ ಯಾರು? ದೇವಮೇಟ್ರು. ದೇವಮೇಟ್ರಿಗೂ 2 ಹೆಂಡತಿ. ಕ್ಷತ್ರಿಯ ಹೆಂಡತಿಗೆ ಹುಟ್ಟಿದವರೇ ಸೂರಸೇನರು, ಅವರ ಮಗ ವಸುದೇವರು. ಅದೇ ದೇವಮೇಟರಿಗೂ ವೈಶ್ಯ ಹೆಂಡತಿ ಒಬ್ಬರಿದ್ದಾರೆ, ಅವರ പേര് ಬಂದು ವಿಸ್ಪರ್ಣ. ಈ ಕ್ಷತ್ರಿಯ ಹೆಂಡತಿ പേര് ಮಟಿಷ. ಓಕೆ, ಅವರು ಹುಟ್ಟಿದರು ಸೂರಸೇನರು, ಸೂರಸೇನ ಹುಟ್ಟಿದರು ವಸುದೇವರು. ಅದೇ ತರ ದೇವಮೇಟ್ರಿಗೂ ವಿಸ್ಪರ್ಣಕ್ಕೂ ಹುಟ್ಟಿದವರು ಬರ್ಜನ್ಯ. ಓಕೆ, ಬರ್ಜನ್ಯಕ್ಕೆ ಹುಟ್ಟಿದವರು ನಂದ ಮಹಾರಾಜು. ನೋಡಿ, ಆ ಅಜ್ಜಿಗಳು ಡಿಫ್ರೆಂಟ್, ಆದ್ರೆ ತಾತ ಒಬ್ರೆ. 2 ಅಜ್ಜಿಗಳು, ತಾತ ಒಬ್ಬರು. ಆ ತರ ಅದಕ್ಕೆ ಅವರು ಸೂರಸೇನರು ಆಗಲಿ ಬರ್ಜನ್ಯ ಆಗಲಿ ಸಹೋದರರು. ಆ ತರ ಸಹೋದರ ಮಕ್ಕಳು ಇಲ್ಲಿ ವಸುದೇವರು, ಅಲ್ಲಿ ನಂದ ಮಹಾರಾಜ್. ಓಕೆ, ಆದ್ರೆ ಇಬ್ರು ರಿಲೇಷನ್ ಅಂದ್ರ ಪಂಗಾಲಿಗನ್ ಹೇಳ್ತಾರಲ್ವಾ. ಸೊ ಆ ತರ ತಾತ ಒಬ್ರು, ಅಜ್ಜಿ ಇಬ್ರು. ಅದೇ ಅಲ್ಲಿ ಹುಟ್ಟಿರೋ ನಂದ ಮಹಾರಾಜು, ವಸುದೇವರು ಎಲ್ಲ ರಿಲೇಷನು. ಸೊ ಅದೇ ತರ ಫ್ರೆಂಡ್ಸ್ ತರ ಇದ್ರು ರಿಲೇಷನು. ಆದ್ರೆ ಇಲ್ಲಿ ನೋಡಿದ್ರೆ ಕಂಸ ಆ ಜಾಗಲ್ಲಿ, ಕಂಸ ಜೊತೆಯಲ್ಲಿರೋರು ಎಲ್ಲರೂ ದೇವರುಗಳೇ. ಎಲ್ಲರೂ ಒಂದೊಂದು ಪೋಸ್ಟ್, ಎಲ್ಲ ಒಂದೊಂದು ಜಾಗಲ್ಲಿ ಆಕ್ಟಿಂಗ್ ಮಾಡಕ್ಕೆ ಬಂದ್ಬಿಟ್ಟಿದ್ದಾರೆ. ಎಲ್ಲರೂ ಇಲ್ಲಿ ಹುಟ್ಟಿಬಿಟ್ಟಿದ್ದಾರೆ. ಯಾಕೆ? ಭಗವಂತ ಲೀಲೆಗೋಸ್ಕರ. ಸೊ ಭಗವಂತ ಲೀಲೆ ಮಾಡ್ಬೇಕಂದ್ರೆ ಎಲ್ಲರೂ ಬಂದು ಪಾರ್ಟಿಸಿಪೇಟ್ ಮಾಡ್ಬೇಕಲ್ವಾ, ಅದಕ್ಕೆ ದೇವಲೋಕದಲ್ಲಿರೋ ಎಲ್ಲ ದೇವರುಗಳು ಇಲ್ಲಿ ಬಂದು ಹುಟ್ಟಿಬಿಟ್ಟಿದ್ದಾರೆ. ನೆಕ್ಸ್ಟ್, ಏತದ್ ಕಂಸಾಯ ಭಗವಾನ್ ಚಚಂ ಸಾಪ್ಯೇತ್ಯನಾರತಃ ಭೂಮೇರ್ ಪಾರಾಯಂ ಮಾನಾನಾಂ ದೈತ್ಯಾನಾಂ ಚ ವದೋದ್ಯಮಂ. ಒಂದು ಟೈಮ್ ಏನಾಯ್ತು, ನಾರದರು ಕಂಸನ್ನ ನೋಡಕ್ಕೆ ಅಲ್ಲಿ ಬರ್ತಾರೆ. ಈ ತರ ಈ ಭೂಭಾರ ಕಡಿಮೆ ಮಾಡಕ್ಕೋಸ್ಕರ ಇಲ್ಲಿ ಅಷ್ಟು ಅಸುರರುಗಳು ಇದಾರಂತೆ. ಈ ಅಸುರರುಗಳನ್ನ ಕೊಳ್ಳಕ್ಕೋಸ್ಕರ ಸಾಕ್ಷಾತ್ ಭಗವಂತ ಅವತಾರ ತಗೊಳ್ತಾರೆ. ಓ ಕಂಸ, ನೋಡಿ ಭಗವಂತ ಬಂದು ಅವತಾರ ಭೂಭಾರ ಕಡಿಮೆ ಮಾಡಕ್ಕೋಸ್ಕರ ಇಲ್ಲಿ ಅವತಾರ ತಗೊಳ್ತಾರೆ. ಎಲ್ಲ ಅಸುರನ್ನು ಕೊಂದ್ಬಿಡ್ತಾರೆ ಅವರು. ಸೊ ಈ ತರ ಹೇಳುವಾಗ ಕಂಸನ್ಗೂ ಸ್ವಲ್ಪ ಒಳಗಡೆ ಭಯ ಆಗ್ತಾ ಇದೆ. ಏನಪ್ಪಾ, ನಾರದರು ಬಂದು ಈ ತರ ಹೇಳ್ತಾ ಇದ್ದಾರೆ. ಆ ತರ ಕಂಸ ಯೋಚನೆ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಅಸುರರುಗಳು ಜಾಸ್ತಿ ಇದ್ರೆ ಏನಾಗುತ್ತೆ, ಅಧರ್ಮ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಭಗವಂತ ಧರ್ಮ ಪಾಲನ ಮಾಡಕ್ಕೋಸ್ಕರ ಎಲ್ಲ ಅಸುರಗಳನ್ನ ಕೊಂದ್ಬಿಡ್ತಾರೆ. ಈ ತರ ನಾರದರು ಹೇಳುವಾಗ ಕಂಸನಕ್ಕೂ ಭಯ ಆಗ್ತಾ ಇದೆ. ಯಾಕಂದ್ರೆ ಇವನ ಹತ್ರ ಜಾಸ್ತಿ ಅಸುರರುಗಳಿದಾರಲ್ವ, ಇವರ ಸ್ನೇಹಿತರು, ಇವನೇ ಅಸುರನೇ ಅಲ್ವಾ. ಅದಕ್ಕೆ ಋಷೇರ್ ವಿನಿಕ್ರಮೇ ಕಂಸೋ ಯಥೋನ್ಮತ್ವಾಂ ಸುರಾನ್ ಇತಿ ದೇವಕ್ಯಾ ಗರ್ಭ ಸಂಭೂತಂ ವಿಷ್ಣುಂ ಚ ಸ್ವವತಂ ಪ್ರತೈ.
ದೇವಕಿಂ ವಸುದೇವಂ ಚ ನಿಗೃಹ್ಯ ನಿಕಟೈರ್ಗೃಹೇ ಜಾತಂ ಅಹನ್ ಪುತ್ರಂ ತಯೋರಜನ ಸಂಕಯಾಂ. ನಾರದರು ಈ ತರ ಹೇಳ್ಬಿಟ್ಟು ಹೋದ್ಮೇಲೆ ಇವಾಗ ಕಂಸನಕ್ಕೂ ಭಯ ಆಗ್ತಾ ಇದೆ. ಏನಪ್ಪ ಇದು, ಯದುವಂಶಲ್ಲಿ ಅಂಗವಂಶಲ್ಲಿ ಎಲ್ಲರೂ ದೇವರುಗಳೇ ಹುಟ್ಟಿದ್ದಾರೆ ಅಂತ ಹೇಳ್ತಾರೆ. ಇವಾಗ ಆದ್ರೆ ದೇವಿಗೆ ಗರ್ಭಲ್ಲಿ ಸಾಕ್ಷಾತ್ ಭಗವಂತ ವಿಷ್ಣು ಹುಟ್ತಾರೆ. ಆ ತರ ಇರುವಾಗ ನಿಜವಾಗ ಇವರಿಬ್ಬರು ಮಗುವಾಗ ಸಾಕ್ಷಾತ್ ಭಗವಂತ ಹುಟ್ಬಿಡ್ತಾನೆ. ಆದ್ರೆ ಇವ್ರನ್ನ ಇಬ್ಬರನ್ನ ಬಿಡಬಾರ್ದು. ತುರಂತ ಏನ್ ಮಾಡ್ತಾನಂತೆ, ಕಂಸ ಬಂದು ವಸುದೇವರ ದೇವಿಕಿನಿ ಅರೆಸ್ಟ್ ಮಾಡಕ್ ಹೇಳ್ತಾನೆ. ಯಾಕಂದ್ರೆ ಇಷ್ಟು ದಿನ ಈ 1 ವರ್ಷ ಅವ್ರನ್ನ ಅರೆಸ್ಟ್ ಮಾಡಿಲ್ಲ, ಫ್ರೀಯಾಗ ಮಾಳಿಗೆಯಲ್ಲಿ ಇಟ್ಟಿದ್ದಾನೆ. ಇವಾಗ ನಾರದರು ಬಂದು ಹೇಳಿದಾರಲ್ವಾ, ತುರಂತ ಅವರಿಬ್ಬರನ್ನೇ ಅರೆಸ್ಟ್ ಮಾಡಿಬಿಟ್ಟಿದ್ದಾನೆ. ಅಷ್ಟು ಬಂಧಿಸಿ ಅರೆಸ್ಟ್ ಮಾಡಿ ಬಂಧಿಸಿ ಅವ್ರನ್ನೇ ಜೈಲಿ ಇಟ್ಬಿಟ್ಟಿದ್ದಾನೆ. ಯಾಕಂದ್ರೆ ಖಂಡಿತ ಆಕಾಶವಾಣಿ ಹೇಳಿದ್ದು ನಿಜವಾಗುತ್ತೆ. ಅದು ನಿಜವಾಗುತ್ತೆ. ಸಪೋಸ್ ಇವ್ರು ಹುಟ್ಟಿದ ಮಗುನ ಇವರೇ ಏನಾದ್ರು ಚೇಂಜ್ ಮಾಡಿಬಿಟ್ಟಿದ್ರೆ ಏನ್ ಮಾಡೋದು? ಸೊ ಅದಕ್ಕೆ ಯಾರನ್ನ ಬಿಡಬಾರ್ದು, ಅದಕ್ಕೆ ಎಲ್ಲನೂ ಕೊಂದ್ಬೇಕು. ಇವನಕ್ಕೂ ಅಷ್ಟು ಒಂದು ಉಗ್ರವಾದ ಕೋಪ ಬರ್ತಾ ಇದೆ. ಯಾಕಂದ್ರೆ ಭಗವಂತ ಬರ್ದಾನೆಂದ್ರೆ ಅಲ್ಲಿ ಎಲ್ಲಾ ದೇವರುಗಳು ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ. ಯಾಕಂದ್ರೆ ಜನ್ಮ ಕರ್ಮಚ ಮೇ ದಿವ್ಯಂ ಏವಂ ಯೋ ವೇತಿ ತತ್ವತಃ ತ್ಯಕ್ತದೇಹಂ ಪುನರ್ಜನ್ಮ ನೈತಿ ಮಾಂ ಏತಿ ಸೋ ಅರ್ಜುನ. ಸೊ ಭಗವಂತ ಹೇಳ್ತಾರಲ್ವಾ, ನನ್ನ ಲೀಲೆಗಳು, ಭಗವಂತ ಹುಟ್ಟಿರೋ ಅವತಾರ ತಗೊಳ್ಳೋದು, ಭಗವಂತ ಮಾಡೋ ಲೀಲೆ ಇದೆಲ್ಲ ಅಷ್ಟು ಒಳ್ಳೇದಂತೆ. ಅದು ಕೇಳಿದ್ರೆ, ಅದು ನೆನೆಸ್ಕೊಂಡಿದ್ರೆ ಮತ್ತೆ ಅವರು ಈ ಭೌತಿಕ ಲೋಕದಲ್ಲಿ ಹುಟ್ಟೋ ಅವಶ್ಯಕತೆ ಇಲ್ಲ. ಆ ತರ ಒಂದು ವಿಷಯ ಇಲ್ಲಿ ನಡಿಬೇಕು. ಸೊ ಆವಾಗ ಕಂಸನಿಗೆ ಎಷ್ಟು ಕೋಪ ಬರುತ್ತೆ ನೋಡಿ. ಅದಕ್ಕೆ ಇವಾಗ ವಸುದೇವರ ದೇವಿಕಿನಿ ಬಂಧಿಸಿ ಜೈಲಿಗೆ ಹಾಕ್ಬಿಟ್ಟಿದ್ದಾನೆ. ಮಾತರಂ ಪಿತರಂ ಪ್ರಾತೃನ್ ಸರ್ವಾಂಶ್ಚ ಸುಹೃತಸ್ತತಾಂ ಯಂತಿ ಅಸುತ್ರೋ ಲುಬ್ಧ ರಾಜಾನಂ ಪ್ರಾಯ ಚೋಪುವಿ. ಸೊ ಭೂಲೋಕಲ್ಲಿ ನಾನೇ ಅನುಭವಿಸ್ಬೇಕು, ನಾನೇ ರಾಜನಾಗಿರ್ಬೇಕು, ಎಲ್ಲರಿಗೂ ನಾನೇ ಚಕ್ರವರ್ತಿ ಆಗಿರ್ಬೇಕು, ನಮ್ಗೆ ಮುಂಚೆ ಯಾವೊಂದು ವಿರೋಧಿ ಇರಬಾರದು, ಈ ತರ ಅಣಿಸ್ಕೊಳ್ಳೋನು ಯಾರು? ಕಂಸ. ಆ ತರ ಇರೋನು ಮಹಾಪಾಪಿಯಾಗಿ ಇರ್ತಾನೆ ಇವನು. ಈ ತರ ಅಹಂಕಾರ ಪಡೋನು ಸ್ವಂತ ತಾಯಿ, ತಂದೆ, ಸಹೋದರಗಳು, ಫ್ರೆಂಡ್ಸು ಎಲ್ಲಾನು ಕೊಂದ್ಬಿಡ್ತಾನಂತೆ. ಆಕ್ಚುಲಿ ನಿಮ್ಗೆ ಗೊತ್ತು, ಈ ಮೊಘಲಾಯ ಆಕ್ಷಿಯಲ್ಲಿ ಅವನು ರಾಜ ಆಗ್ಬೇಕು, ಅವರು ತಂದೆನ ಅರೆಸ್ಟ್ ಮಾಡೋದು, ಮತ್ತೆ ಅವ್ರ ಸಹೋದರೆಲ್ಲ ಕೊಂದಿದ್ದಾನೆ, ಆಮೇಲೆ ಅವನು ರಾಜ ಆಗ್ಬಿಡ್ತಾನೆ. ಆ ತರ ಅವನು ಈ ತರ ರಾಜ್ಯಕ್ಕೋಸ್ಕರ, ಆ ಆಸೆಗೋಸ್ಕರ ಸ್ವಂತ ತಾಯಿ, ತಂದೆ, ಸಹೋದರಗಳು, ಫ್ರೆಂಡ್ಸ್ ಎಲ್ಲಾನು ಕೊಂಡ್ಬಿಡ್ತಾನೆ. ಈ ತರ ದುರ್ಮಾರ್ಗರು ಇರ್ತಾರೆ. ಏನ್ ಮಾಡೋದು? ಅದೇ ತರ ಒಂದು ದುರ್ಮಾರ್ಗನೇ ಈ ಕಂಸನು. ಅದಕ್ಕೆ ಎಲ್ಲನೂ ಕೊಲ್ಬೇಕು, ಎಲ್ಲನೂ ಜೈಲ್ ಹಾಕ್ಬೇಕು, ಈ ತರ ಅವನು ಮಾಡ್ತಾ ಇದ್ದಾನೆ. ಯಾಕಂದ್ರೆ ಇದಕ್ಕೆ ಮುಂಚೆ ಅವನು ಏನಾಗ ಹುಟ್ಟಿದಾನೆ ನಮಗೂ ಈ ಶ್ಲೋಕದಲ್ಲಿ ಬರ್ತಾ ಇದೆ. ಆತ್ಮಾನಂ ಇಹ ಸಂಜಾತಂ ಜಾನನಂ ಪ್ರಾಕ್ ವಿಷ್ಣುನಾಹತಂ ಮಹಾಸೂರನ್ ಕಾಲನೇಮಿಂ ಯತುಪಿಹಿ ಸಾ ವ್ಯರುತ್ತಯ. ಸೊ ಇದಕ್ಕೆ ಮುಂಚೆ ಪ್ರೀವಿಯಸ್ ಬರ್ತ್ ಇವನ್ ಬಂದು ಕಾಲನೇಮಿನ ಒಂದು ಅಸುರನಾಗ ಇದ್ದಾನೆ, ಅವನು ಹುಟ್ಟಿದ್ದಾನೆ. ಕಂಸನು ಅಸುರನಾಗ ಹುಟ್ಟಿದ್ದಾನೆ. ಸೊ ಅವಾಗ ಹುಟ್ಟಿರುವಾಗ ಸಾಕ್ಷಾತ್ ಭಗವಂತ ದೇವೋತ್ತಮ ಪರಮಪುರುಷ ವಿಷ್ಣು ಅವನ್ನೇ ಕೊಂದಿದ್ದಾರೆ. ಸೊ ಈ ತರ ನ್ಯೂಸು ಯಾರು ಹೇಳಿದ್ದು? ಯಾಕಂದ್ರೆ ಕಂಸನಿಗೂ ಅದೆಲ್ಲ ಗೊತ್ತಿಲ್ಲ. ಯಾಕಂದ್ರೆ ಯಾರಿಗೂ ಅವರು ಏನೇನ್ ಜನ್ಮ ತಗೊಂಡಿದ್ದಾರೆ ಯಾರಿಗೂ ಗೊತ್ತಿರೋದಿಲ್ಲ. ಸೊ ನಾರದ್ರು ಬಂದು ಹೇಳ್ಬಿಟ್ಟು ಹೋಗಿದ್ದಾರೆ,
ಯಾರ ಹತ್ರ? ಕಂಸನ ಹತ್ರ. ಓ ಕಂಸ, ನೀವು ಮುಂಚೆ ಕಾಲನೇಮಿನ ಒಂದು ಅಸುರನಾಗ ಇದ್ದಿದ್ಯಾ, ಅವಾಗ ವಿಷ್ಣುವೇ ಬಂದು ನಿಮ್ಮನ್ನ ಕೊಂದು ಬಿಟ್ಟಿದ್ದಾರೆ, ಇವಾಗ ಅವರೇ ಮತ್ತೆ ಬಂದು ನಿಮ್ಮನ್ನ ಕೊಲ್ಲುತ್ತಾರೆ ಅಂತ ಹೇಳ್ಬಿಟ್ಟಿದ್ದಾನೆ. ಸೊ ಇವಾಗ ಕಂಸನಿಗೂ ಮತ್ತೆ ಅವನಕ್ಕೂ ಜಾಸ್ತಿ ಕೋಪ ಬರ್ತಾ ಇದೆ. ಯಾಕಂದ್ರೆ ನೋಡಿ, ಇವಾಗ ಎಲ್ಲಾ ಜಾಗಲ್ಲಿ ಯಾರು ಬಂದ್ಬಿಟ್ಟಿದ್ದಾರೆ? ದೇವರುಗಳೇ ಹುಟ್ಟಿರ್ತಾರೆ, ಎಲ್ಲ ದೇವರುಗಳು, ಇಲ್ಲಿರೋರೆಲ್ಲ ದೇವರುಗಳೇ, ಬೇರೆ ಯಾರಿಲ್ಲ, ಇವರೆಲ್ಲ ನಿಮ್ ರಿಲೇಷನ್ ಇಲ್ಲ, ಎಲ್ಲ ದೇವರುಗಳು. ಯಾರು ಇದೆಲ್ಲ ರೆಡಿ ಮಾಡಿದ್ದು? ಆ ವಿಷ್ಣುವೆ. ಅವನ್ ಏರ್ಪಾಡಿಂದು ಯಾಕಂದ್ರೆ ಆ ವಿಷ್ಣುಗೂ ನಿಮ್ಗೂ ಯಾವಾಗ ವಿರೋಧ, ಅದಕ್ಕೆ ನಿನ್ನ ಕೊಳ್ಳಕ್ಕೋಸ್ಕರ ಪೂರ್ತಿ ಫ್ಯಾಮಿಲಿಯವರೆಲ್ಲ ದೇವರುಗಳೇ ಇಲ್ಲಿ. ಈ ತರ ಹೇಳುವಾಗ, ಅದಾವುದು ಬೆಂಕಿಲಿ ಮತ್ತೆ ಸ್ವಲ್ಪ ಪೆಟ್ರೋಲ್ ಹಾಕಿದ್ರೆ ಏನಾಗುತ್ತೆ? ಮತ್ತೆ ಅದು ಜಾಸ್ತಿ ಬೆಂಕಿ ಬರುತ್ತಲ್ವಾ, ಆ ತರ ಆಗ್ಬಿಟ್ಟಿದೆ. ಆಲ್ರೆಡಿ ಕಂಸ ಅಸುರ, ಮತ್ತೆ ಅವನ್ನೇ ಅಷ್ಟು ಬೆಂಕಿಲಿ ಪೆಟ್ರೋಲ್ ಹಾಕೋ ತರ ಹೇಳ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ನಾರದರು. ಉಗ್ರಸೇನಂ ಚ ಪಿತರಂ ಯದು ಯದು ಭೋಜ ತಕಾತಿಪಂ ಸ್ವಯಂ ನಿಗೃಹ್ಯ ಪುಪೂಜೆ ಸೂರಸೇನಾನ್ ಮಹಾಬಲಃ. ಸೊ ಈ ತರ ಉಗ್ರಸೇನ ಒಂದು ಅಷ್ಟು ಪರಾಕ್ರಮಶಾಲಿ ರಾಜ ಅವರು. ಓಕೆ, ಉಗ್ರಸೇನರು. ಆದ್ರೆ ಉಗ್ರಸೇನರು ಯಾರು? ಕಂಸನ ತಂದೆ. ಆಕ್ಚುಲಿ ಕಂಸನ ತಂದೆ ಬಂದು ಈ ಯದುವಂಶ, ಭೋಜವಂಶ, ಅಂತಕ ವಂಶ, ಈ ಎಲ್ಲಾ ವಂಶಕ್ಕೂ ರಾಜವಾಗಿದ್ರು ಅವರು. ಸೊ ಆ ತರ ಇರೋ ಅವ್ರನ್ನೇ ಏನ್ ಮಾಡ್ಬಿಡ್ತಾನೆ? ಅರೆಸ್ಟ್ ಮಾಡ್ಬಿಡ್ತಾನೆ. ಮತ್ತೆ ಸೂರಸೇನರ್ನ ಏನ್ ಮಾಡಿಬಿಟ್ಟಿದ್ದಾನೆ? ಆ ರಾಜ್ಯನ ಅವನೇ ತಗೊಂಡ್ಬಿಟ್ಟಿದ್ದಾನೆ. ಆದ್ರೆ ನೋಡ್ಕೊಳ್ಳಿ, ಎಲ್ಲ ಸೇರಿ ಮಥುರಾ. ಸೊ ಇವಾಗ ಎಲ್ಲಾ ರಾಜ್ಯಕ್ಕೂ ಇವನೇ ಹೆಡ್ ಆಗ್ಬಿಟ್ಟಿದ್ದಾನೆ. ಯಾಕಂದ್ರೆ ಇವನು ಅಷ್ಟು ಒಂದು ಏನು ಉಗ್ರವಾಗಿದ್ದಾನೆ ಇವನು, ಈ ಕಂಸ. ಯಾರು ಹೇಳೋದು ಕೇಳೋದಿಲ್ಲ. ಆ ತರ ಇರೋನ ಹತ್ರ ಏನ್ ಮಾತಾಡಕ್ಕಾಗುತ್ತೆ? ಅವನಿಗೆ ನ್ಯಾಯ, ನೀತಿ, ಧರ್ಮ ಏನಿಲ್ಲ. ಈ ತರ ಕಂಸ ಇದ್ದಾನೆ. ಸೊ ಇವಾಗ ನಮಗೂ ಈ ಫಸ್ಟ್ ಅಧ್ಯಾಯ ಕಂಪ್ಲೀಟ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಇವಾಗ ಮತ್ತೆ ವಸುದೇವರ ದೇವಿಗೆ ಎಷ್ಟು ಮಕ್ಕಳು ಹುಟ್ಟಿದ್ದಾರೆ, ಆಮೇಲೆ ಬಲರಾಮರು ಯಾವ ತರ ಹುಟ್ಟಿದ್ದಾರೆ, ಆಮೇಲೆ ಕೃಷ್ಣ ಯಾವ ತರ ಹುಡ್ತಾರೆ, ಇದೆಲ್ಲ ನಾವು ನೆಕ್ಸ್ಟ್ ಅಧ್ಯಾಯದಲ್ಲಿ ನೋಡಬೇಕು. ಸೊ ಇಲ್ಲಿ ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು. ಹರೇ ಕೃಷ್ಣ.